ಇದು IPL ಧಮಾಕ. ನಾನು ಅವಿನಾಶ್ ಶಿವನ್. ನೆನ್ನೆಯ ಮ್ಯಾಚ್ 2 ಹೋಮ್ ಮ್ಯಾಚ್ ಅನ್ನ ಬ್ಯಾಕ್ ಟು ಬ್ಯಾಕ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಾವು ಸೋತಿದ್ದೀವಿ. ಒಂದು GT ವಿರುದ್ಧ, ನೆನ್ನೆ DC ವಿರುದ್ಧ. ಸೊ ನೆನ್ನೆ ಮ್ಯಾಚ್ ಅಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಮಾತನಾಡಬೇಕು. ಎಲ್ಲಿ RCB ಮಿಸ್ಟೇಕ್ ಮಾಡ್ತು, ನಂಬರ್ 1. ಎರಡನೇದಾಗಿ KL ರಾಹುಲ್ ಅವರ ಒಂದು ಬ್ಯೂಟಿಫುಲ್ ಇನ್ನಿಂಗ್ಸ್, ಅದಾದ್ಮೇಲೆ ಅವರ ಸೆಲೆಬ್ರೇಷನ್ ಏನನ್ನ ಹೇಳುತ್ತೆ ಅಂತ ಅದ್ರ ಬಗ್ಗೆ ಓಪನ್ ಆಗಿ ಮಾತಾಡಿದ್ದಾರೆ KL ರಾಹುಲ್. ಫಸ್ಟ್ ನಮ್ಮ ಮ್ಯಾಚ್ ಬಗ್ಗೆ ಮಾತನಾಡೋದಾದ್ರೆ, ಟಾಸ್ ಅನ್ನ ಸೋತ್ವಿ. ಯಾವಾಗ ಟಾಸ್ ಸೋತ್ವಿ ಅಲ್ಲಿಗೆ ಮ್ಯಾಚ್ ಕೂಡ ಸ್ವಲ್ಪ ಕಷ್ಟ ಅಂತ ಅನಿಸ್ತು. ಯಾಕಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಯಾವುದೇ ಕ್ಯಾಪ್ಟನ್ ಬಯಸೋದು ಮೊದಲು ಟಾಸ್ ಗೆದ್ಬಿಡೋಣ, ಚೇಸಿಂಗ್ ಅನ್ನ ಮಾಡೋಣ ಅಂತ. ಸೊ ನಿನ್ನೆ ಕೂಡ ಹಾಗೆ ಆಯ್ತು. ಟಾಸ್ ಅನ್ನ ನಾವು ಸೋತ ನಂತರ ಟಾಸ್ ಸೋತ ಮೇಲೆ ಏನು ಮಾಡೋಕ್ಕಾಗಲ್ಲ, ಅದು ನಮ್ಮ ಕೈಯಲ್ಲಿ ಇಲ್ಲ. ಆದರೆ ಬ್ಯಾಟಿಂಗ್ ಆರಂಭ ಮಾಡಿದಂಥ RCBಗೆ ಎಲ್ಲರೂ ಕೂಡ ಬಯಸ್ತಾ ಇದ್ದಂಥ ಅಥವಾ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಒಳ್ಳೆ ಓಪನಿಂಗ್ಗೆ ಸಿಕ್ತು. ಬರೀ 3 ಓವರಲ್ಲಿ 60 ರನ್. ಫಿಲ್ ಸಾಲ್ಟ್ ಅಂತೂ ಅದ್ಭುತವಾಗಿ ಆಡಿದ್ರು. ಆದರೆ ಒಂದು ರನ್ಔಟ್ ಇದೆಯಲ್ಲ, ಒಂದು ಮಿಸ್ಕಮ್ಯುನಿಕೇಶನ್ ನನಗನ್ನಿಸ್ತು KL ರಾಹುಲ್ ವಿರಾಟ್ ಕೊಹ್ಲಿ. ಸೊ ಅವರು ಆ ಕಾಲ್ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲೇ ತಡಿಬೋದಾಗಿತ್ತು ಅಂತ. ಬಟ್ ತುಂಬ ವಾಕ್ ಮಾಡಿ ಮುಂದೆ ರನ್ ಮಾಡಿ ಮುಂದೆ ಬಂದಿದ್ರು. ಫಿಲ್ ಸಾಲ್ಟ್ ವಾಪಸ್ ಹೋಗೋಕೆ ಸಾಧ್ಯ ಆಗಿಲ್ಲ. ಬಟ್ ಅಲ್ಲಿಂದ ಮೊಮೆಂಟಮ್ ಕಂಪ್ಲೀಟ್ ಆಗಿ ಡೆಲ್ಲಿ ಕಡೆ ಶಿಫ್ಟ್ ಆಗುತ್ತೆ. 3 ಓವರ್ಗೆ 60 ರನ್. ಅದಾದ್ಮೇಲೆ ಪಡಿಕಲ್ ಬಂದು 8 ಬಾಲಲ್ಲಿ ಬರೀ 1 ರನ್ ಗಳಿಸ್ತಾರೆ. ನನಗೆ KL ರಾಹುಲ್ ಮತ್ತೆ ಪಡಿಕಲ್ ಇಬ್ಬರೂ ಕೂಡ ಆ ಇನ್ನಿಂಗ್ಸಲ್ಲಿ ಏನು ಡಿಫರೆನ್ಸ್ ಇತ್ತು ಅಂತಂದ್ರೆ, ದೇವದತ್ ಪಡಿಕಲ್ ಕರ್ನಾಟಕದಲ್ಲಿ ಸಾಕಷ್ಟು ಕ್ರಿಕೆಟ್ ಆಡಿರುವಂಥ ಹುಡುಗ. ಬಟ್ ಈ ಪಿಚ್ನ ಮರ್ಮವನ್ನು ಅರಿಗದೆ ಬ್ಯಾಟ್ ಮಾಡಿದ್ರು. ಅದೇ KL ರಾಹುಲ್ ಚಿನ್ನಸ್ವಾಮಿಲಿ ಹೇಗೆ ಬ್ಯಾಟ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಟ್ರು. ಇದೇ ಡಿಫರೆನ್ಸ್ ಇತ್ತು ಇಬ್ಬರು ಕರ್ನಾಟಕದ ಪ್ಲೇಯರ್ಸ್ ನಡುವೆ. ಸೊ ಒಂದ್ಸಲ ದೇವದತ್ ಪಡಿಕಲ್ ಸ್ಟ್ರಗಲ್ ಆದಮೇಲೆ ಕೊಹ್ಲಿ ಔಟ್ ಆಗ್ತಾರೆ, ಪಟಿದಾರ್ ಬರ್ತಾರೆ. ಅವರು ಕೂಡ ಹೆಚ್ಚಿನ ಸ್ಕೋರ್ ಗಳಿಸಲ್ಲ. ಲಿವಿಂಗ್ ಸ್ಟೋನ್ ಅಂತೂ ಈ ಸಲ ಅದೇನಾಗಿದೆಯೋ ಗೊತ್ತಿಲ್ಲ ಅವರಿಗೆ. ನೆಕ್ಸ್ಟ್ ಮ್ಯಾಚಲ್ಲಿ ಅವ್ರನ್ನ ಚೇಂಜ್ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ. ಜೇಕಬ್ ಬೆಥೆಲ್ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಸೊ ಹೀಗೆ ನಿನ್ನೆ ಕಂಪ್ಲೀಟ್ ಆಗಿ ನಂತರ ಪಿಚ್ಚೇ ಚೇಂಜ್ ಆಯ್ತಾ ಅಥವಾ ಫಿಲ್ ಸಾಲ್ಟ್ ಏನಾದರೂ ನಮ್ಗೆ ಆ ಥರ ಒಂದು ಒಪಿನಿಯನ್ ತರಿಸಿದ್ರ ಫಸ್ಟ್ 3 ಓವರಲ್ಲಿ ಅಂತ ಗೊತ್ತಾಗಲಿಲ್ಲ. ಒಂದು 170-180 ಪಿಚ್ ಥರ ಕಾಣಿಸ್ತು ಆಮೇಲೆ. ಸೊ ಟಿಮ್ ಡೇವಿಡ್ ಕೊನೆಯಲ್ಲಿ ಬಂದು ಸ್ವಲ್ಪ ಆ ರನ್ ರೇಟನ್ನು ಜಾಸ್ತಿ ಮಾಡದೇ ಇದ್ದಿದ್ರೆ ಖಂಡಿತ ನಾವು 150 ಕೊಲ್ಯಾಪ್ಸ್ ಆಗ್ತಾ ಇದ್ದೆ. ಬಟ್ ಅದಾದಮೇಲೆ ಬೌಲಿಂಗ್ ಬಂದಾಗಲೂ ಕೂಡ ಭುವನೇಶ್ವರ್ ಕುಮಾರ್ ಮಾಡಿದಂಥ ಓವರ್ ಇರ್ಬೋದು, ಆ ಒಂದು ಪವರ್ ಪ್ಲೇನಲ್ಲಿ ನಾವು ಆಡಿದಂಥ ರೀತಿ, ಡ್ಯೂಪ್ಲೆಸಿ ಹಾಗೆ ಮೆಕ್ಕೂರ್ಕ್ ಇಬ್ಬರನ್ನು ಕೂಡ ಔಟ್ ಮಾಡಿದ್ವಿ. ಸೊ ಅದಾದಮೇಲೆ ಯಶ್ ದಯಾಳ್ ಕೂಡ ಬಂದರು. ಶ್ರೇಯಸ್ ಶರ್ಮಾ ಬ್ಯೂಟಿಫುಲ್ ಆಗಿ ಬೋಲ್ ಮಾಡಿದ್ರು ನೆನ್ನೆ. ಎಲ್ಲೂ ಕೂಡ ಟೈಮ್ ಕೊಡಲಿಲ್ಲ. ಜೊತೆಗೆ ಚಿನ್ನಸ್ವಾಮಿಲಿ ಒಬ್ಬ ಲೆಗ್ ಸ್ಪಿನ್ನರ್ ಬಂದು ಡಾಮಿನೇಟ್ ಮಾಡೋದಿದೆಯಲ್ಲ, ಅದು ಅಷ್ಟು ಈಸಿ ಅಲ್ಲ. ನೀವು ಚಹಲ್ನ ಕೇಳ್ಬೋದು ಈ ಬಗ್ಗೆ. ಯಾಕಂದರೆ ಅಷ್ಟು ಈಸಿಯಾಗಿ ಕ್ಲಿಯರ್ ಮಾಡ್ಬೋದಾದಂಥ ಭಾಳ ಶಾರ್ಟರ್ ಬೌಂಡ್ರಿ ಇರುವಂಥ ಪಿಚ್ ಚಿನ್ನಸ್ವಾಮಿಲಿ. ಬಟ್ ಆದರೂ ಕೂಡ ಬ್ಯಾಟ್ಸ್ಮನ್ಗೆ ಹೆಚ್ಚಿನ ಟೈಮ್ ಕೊಡದೆ ನೀಟಾಗಿ ಬೌಲ್ ಮಾಡಿದ್ರು. ಫ್ಲೈಟ್ ಕೂಡ ಜಾಸ್ತಿ ಕೊಡಲಿಲ್ಲ. ಆದರೆ KL ರಾಹುಲ್, ಸ್ಟಬ್ಸ್ ಇಬ್ಬರು ಕೂಡ ಒಂದು ಹಂತಕ್ಕೆ ಸ್ವಲ್ಪ ಸ್ಟ್ರಗಲ್ಲೇ ಮಾಡ್ತಾಯಿದ್ರು. ಆದರೆ ಕಂಪ್ಲೀಟ್ ಸಿನಾರಿಯೋ ಚೇಂಜ್ ಆಗಿದ್ದು ಒಂದು 4 ಹನಿ ಮಳೆ ಬಿದ್ದಾಗ ಅಲ್ಲಿ ಡಕ್ವರ್ತ್ ಲೂಯಿಸ್ನ ಲೆಕ್ಕಾಚಾರ ಬರುತ್ತೆ. ಅವರಿಗೆ ಡಗೌಟಿಂದ ಸೂಚನೆ ಕೂಡ ಬರುತ್ತೆ, ನಾವೊಂದು 9-10 ರನ್ ಹಿಂದೆ ಇದ್ದೀವಿ ಅಂತ. ಯಾವಾಗ ಆ ವಿಷಯ KL ರಾಹುಲ್ಗೆ ಗೊತ್ತಾಯಿತೋ ಅಲ್ಲಿಂದ ಅವರು ಗೇರ್ ಚೇಂಜ್ ಮಾಡಿದ್ರು. ಕಂಪ್ಲೀಟ್ ಆಗಿ 2.0 ವರ್ಷನ್ KL ರಾಹುಲ್ದ ನಾವು ನೋಡಿದ್ದು. ಹೇಗೆ ಆಡಬೇಕು ಚಿನ್ನಸ್ವಾಮಿಲಿ, ನಾನು ಫಸ್ಟ್ ಗೇರಲ್ಲಿದ್ದು, ಅದಾದಮೇಲೆ ನಾನು ಹೇಗೆ ಗೇರ್ ಚೇಂಜ್ ಮಾಡಿ ನಿಧಾನವಾಗಿ ತನ್ನ ಪಿಕಪ್ಪನ್ನು ಜಾಸ್ತಿ ಮಾಡಿಕೊಳ್ಳಬಲ್ಲೆ ಅನ್ನೋದನ್ನು ಆಕ್ಸಲರೇಟ್ ಮಾಡೋದನ್ನು ನಾವು ನೋಡಿದ್ವಿ. ಹೇಸಲ್ವುಡ್ ಅವರ ಒಂದೇ ಓವರಲ್ಲಿ 22 ರನ್ ಬರುತ್ತೆ. ಅಲ್ಲಿಂದ ಕಂಪ್ಲೀಟ್ ಆಗಿ ಚಿತ್ರಣ ಬದಲಾಗುತ್ತೆ. ನೆಕ್ಸ್ಟ್ ಓವರ್ಲ್ಲೂ ಕೂಡ ರನ್ ಗಳಿಸ್ತಾರೆ. KL ರಾಹುಲ್ ಫಸ್ಟ್ 30 ಬಾಲಿಗೆ ಅರೌಂಡ್ ಒಂದು 28-29 ರನ್ ಇತ್ತು. ಕೊನೆಯದಾಗಿ ಅವರು 53 ಬಾಲಿಗೆ ಆಲ್ಮೋಸ್ಟ್ 93 ಗಳಿಸ್ತಾರೆ. ಸೊ ಅದರಲ್ಲೇ ಗೊತ್ತಾಗುತ್ತೆ, 53 ಬಾಲ್ 93, ಹೌದು. ಸೊ ಆ ಒಂದು ಸ್ಕೋರಲ್ಲೇ ಗೊತ್ತಾಗುತ್ತೆ ಹೇಗೆ ಆ ಮುಂದಿನ ಒಂದಷ್ಟು ಬಾಲ್ಗಳಲ್ಲಿ 23 ಬಾಲಲ್ಲಿ ಆಲ್ಮೋಸ್ಟ್ ಅವ್ರು ಗಳಿಸಿರುವಂಥ ರನ್ ಬಂದು ಒಂದು 63 ಅಷ್ಟು ಬರುತ್ತೆ 23 ಬಾಲಲ್ಲಿ. ಸಕ್ಕದಾಗಿ ಆಡಿದ್ರು. ಕ್ಲಿಯರ್ ಆಗಿ ಒಂದೊಂದು ಶಾಟ್ಗಳು ಕೂಡ ಚಿನ್ನಸ್ವಾಮಿ ಅಭಿಮಾನಿಗಳಿಗೆ ಬಂದಂಥವ್ರಿಗೆ ಒಂದು ಕಡೆ ರಾಹುಲ್ನ ಸಪೋರ್ಟ್ ಮಾಡಬೇಕಾ, RCB ಸೋಲ್ತಿದೆ ಅಂತ ಟೆನ್ಷನ್ ಪಡಬೇಕಾ ಅನ್ನೋದು ಕನ್ಫ್ಯೂಷನ್ಗೆ ನನ್ನ ಫ್ಯಾನ್ಸ್ ಬಿದ್ದರು. ಸೊ ಅದಾದಮೇಲೆ ಆ ಸೆಲೆಬ್ರೇಷನ್ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಇದ್ರ ಬಗ್ಗೆ KL ರಾಹುಲ್ ಮಾತನಾಡಿದ್ದಾರೆ. ಸೊ ಫಸ್ಟಿಗೆ ಈ ಗ್ರೌಂಡ್ ನಂದು, ಇದು ನನಗೆ ಸೇರಿದ್ದು ಈ ಊರು, ಅಥವಾ ನಾನು ಈ ಊರಿನವನು ಅನ್ನೋದನ್ನು ತೋರಿಸುವಂಥ ಪ್ರಯತ್ನ ಪಟ್ಟರು. ಅಥವಾ ಈ ಪಿಚ್ ಬಗ್ಗೆ ಬೇರೆ ಎಲ್ಲರಿಗಿಂತ ನನಗೆ ಚೆನ್ನಾಗಿ ಗೊತ್ತು ಅನ್ನೋದನ್ನು ಒಂದು ಆ ಪ್ರೆಸೆಂಟೇಷನ್ ಸೆರೆಮನಿಲಿ ಹೇಳಿದ್ರು. ಆದರೆ ನಂತರ ಡೆಲ್ಲಿ ಕ್ಯಾಪಿಟಲ್ಸ್ ಅವರ ವಿಡಿಯೋದಲ್ಲಿ ಹೇಳಿದ್ದು, ನನಗೆ ಕಾಂತಾರ ಸಿನಿಮಾ ಅಂದರೆ ಭಾಳ ಇಷ್ಟ. ಕಾಂತಾರದಲ್ಲಿ ಕ್ಲೈಮ್ಯಾಕ್ಸಲ್ಲಿ ಒಂದು ಬರುತ್ತೆ, ರಿಷಬ್ ಶೆಟ್ಟಿ ಆ ಖಡ್ಗವನ್ನು ರೌಂಡ್ ಆಫ್ ಮಾಡಿ ಇದು ನನ್ನ ಜಾಗ ಅಂತ ಹೇಳುವಂಥದ್ದು, ನನಗೆ ಸೇರಿದ್ದು ಅಂತ ಹೇಳುವಂಥ ಒಂದು ಸೀನ್ ಇದೆಯಲ್ಲ, ಸೊ ಅದನ್ನು ನಾನು ಸುಮ್ಮನೆ ಅಲ್ಲಿ ರೀಕ್ರಿಯೇಟ್ ಮಾಡಿದೆ ಅಂತ ಹೇಳಿದ್ರು. ಸೊ ಬಟ್ ನೆನ್ನೆ ಆ ಸೆಲೆಬ್ರೇಷನ್ಗೆ ಎಲ್ಲರೂ ಕೂಡ ಕಾಯ್ತಿರೋದು ಮುಂದಿನ ಮ್ಯಾಚ್ ಏನು ಡೆಲ್ಲಿಯಲ್ಲಿ ನಡೆಯುತ್ತಲ್ಲ, ಸೊ ಆ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಅದೇ ರೀತಿಯಾದಂಥ ಒಂದು ಇನ್ನಿಂಗ್ಸನ್ನು ಆಡಿ ಡೆಲ್ಲಿ ನನ್ನ ಪಿಚ್ಚು, ನನ್ನ ಊರು, ನನಗೆ ಸೇರಿದ್ದು ಅನ್ನೋದನ್ನು ಆ ಒಂದು ಆ್ಯಕ್ಷನನ್ನು ಮಾಡಬೇಕು ಅಂತ ಬಯಸ್ತಿದ್ದಾರೆ. ಬಟ್ ಕೊಹ್ಲಿ ಅದನ್ನು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ಒಳ್ಳೆ ಇನ್ನಿಂಗ್ಸ್ ಆಡಿದ್ರೆ ಸಾಕು. ಬಟ್ KL ರಾಹುಲ್ ಅವರ ಇನ್ನಿಂಗ್ಸ್ ತುಂಬ ದಿನಗಳ ಕಾಲ ನೆನಪಲ್ಲಿ ಉಳಿಯುವಂಥದ್ದು. ಯಾಕಂದರೆ ಹಿಂದೆ ಒಂದ್ಸಲ RCB ಮೇಲೆ ಅವರು 132 ರನ್ ಹೊಡೆದಿದ್ರು. ಈಗ ಮತ್ತೊಂದು 93, ಅದು ಆಲ್ಮೋಸ್ಟ್ ಸೆಂಚುರಿಗೆ ಸಮವಾಗಿತ್ತು. ಸೊ ಸೆಲೆಬ್ರೇಷನ್ ಚೆನ್ನಾಗಿತ್ತು. ನೆನ್ನೆ ಬಹುತೇಕ KL ರಾಹುಲ್ ಅವ್ರನ್ನ ಭಾಳಷ್ಟು ವರ್ಷಗಳಿಂದ ನಾವು ನೋಡಿದ್ದೀವಿ.
ಅವರು ಭಾಳ ಕೂಲ್ ಮೈಂಡೆಡ್, ಎಲ್ಲೂ ಕೂಡ ಓಪನ್ ಅಪ್ ಆಗಲ್ಲ, ಏನೇ ಅಗ್ರೆಷನ್ ತೋರಿಸಲ್ಲ. ವಿರಾಟ್ ಕೊಹ್ಲಿ ಅವ್ರಿಗೆ ಹೋಲಿಸಿದ್ರೆ ಕಂಪ್ಲೀಟ್ ಕಾಂಟ್ರಾಸ್ಟ್ ಇದ್ದಾರೆ KL ರಾಹುಲ್. ಬಟ್ ನೆನ್ನೆ ಓಪನ್ ಅಪ್ ಆಗಿ ಭಾಳಷ್ಟು ನೋವು ಅವ್ರ ಒಳಗಡೆ ಇತ್ತು. ಕಳೆದ ಫ್ರಾಂಚೈಸಿ ಲಕ್ನೋ ಸೂಪರ್ ಜೈಂಟ್ಸ್ ಅವರು ನಡ್ಸ್ಕೊಂಡಂಥ ರೀತಿ, ಅದಾದಮೇಲೆ KL ರಾಹುಲ್ ಅವ್ರ ಬಗ್ಗೆ ಅವ್ರ ಸ್ಟ್ರೈಕ್ ರೇಟ್ ಚೆನ್ನಾಗಿಲ್ಲ, T20ಗೆ ಅವ್ರನ್ನ ಆಡಿಸ್ಬಾರ್ದು, ಭಾಳ ನಿಧಾನವಾಗಿ ಆಡ್ತಾರೆ ಅಂತೆಲ್ಲ ಇತ್ತು, ಅಥವಾ ಸೆಲ್ಫಿಶ್ ಪ್ಲೇಯರ್ ಅಂತ ಕೆಲವರು ಟ್ಯಾಗ್ ಮಾಡಿದ್ರು, ಕೆಲವು ಹಳೆ ಹಿಂದಿನ ಪ್ಲೇಯರ್ಗಳು, ಕಾಮೆಂಟೇಟರ್ಗಳು. ಎಲ್ರಿಗೂ ಕೂಡ ಟವಲ್ ಸುತ್ತಿ ನೆನ್ನೆ ಉತ್ತರ ಕೊಟ್ಟರು ಅಂತ ಅನ್ನಿಸ್ತು. ಸೊ ಹೇಗಿತ್ತು KL ರಾಹುಲ್ ಅವರ ಇನ್ನಿಂಗ್ಸ್? ನಿಮ್ಗೆ ಇಷ್ಟ ಆಯ್ತಾ? ವಿರಾಟ್ ಕೊಹ್ಲಿ ಇದಕ್ಕೆ ಡೆಲ್ಲಿಲಿ ಉತ್ತರ ಕೊಡ್ತಾರ? ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು TV9 ಡಿಜಿಟಲ್ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.